ನಾನು ಇವಾಗ ಹೋಗ್ತಾ ಇರೋ ಊರು ಯಾವ ಊರು ನೋಡೋಣ ಬನ್ನಿ. ಇಲ್ಲಿ ನೋಡಿ ಕಬ್ಬು ಬೆಳೆದಿದ್ದಾರೆ, ಸ್ವಲ್ಪ ಒಣಗೋಗಿದೆ, ನೀರು ಕಡಿಮೆ ಆಗಿರ್ಬೇಕು, ಒಣಗೋಗಿದೆ. ಇದೆಲ್ಲ ಜೋಳ ನೋಡಿ, ಇಲ್ಲಿ ಮತ್ತೆ ಕಬ್ಬು. ಈ ಊರಲ್ಲಿ ಏನು ಗೊತ್ತಾ, ರೋಡ್ ಪಕ್ಕದಲ್ಲೇ ಒಂದು ಟೆಂಪಲ್ ಇದೆ, ಚಿಕ್ಕ ಟೆಂಪಲು. ಈ ಊರ ಹೆಸರು ನನಗೆ ನೆನಪಿದೆ, ಅಂದರೆ ಅದು ಈ ಪಟ್ ಅಂತ ಹೇಳಕ್ಕೆ ಬರ್ತಾ ಇಲ್ಲ. ಆ ಬಸ್ ಸ್ಟ್ಯಾಂಡಲ್ಲಿ ನೋಡ್ಬಿಟ್ಟು ಹೇಳೋಣ. ಬ್ಯಾಲದ ಕೆರೆ ಅಂತ ಈ ಊರು. ಬ್ಯಾಲದ ಕೆರೆ ಊರೊಳಗಡೆ ಹೋಗೋಕ್ಕಾಗ್ತಾ ಇಲ್ಲ. ಇದೊಂದು ಚಿಕ್ಕ ವಿಡಿಯೋನ ಹಾಕ್ತೀನಿ. ನೆಕ್ಸ್ಟ್ ಟೈಮ್ ಖಂಡಿತ ಹಾಕ್ತೀನಿ ಊರೊಳಗಡೆ ಹೋಗಿ. ಇದು ಬ್ಯಾಲದ ಕೆರೆ. ಆಹಾ ನೋಡಿ ಎಷ್ಟು ತಣ್ಣಗಿದೆ ವಾತಾವರಣ, ಅಂದರೆ ಅಷ್ಟು ಸಖತ್ತಾಗಿದೆ ನೋಡಿ. ಅಲ್ಲೆಲ್ಲ ಕಬ್ಬು ಬೆಳೆದಿದ್ದಾರೆ. ನಾನು ಹೇಳಿಲ್ವಾ ಮೊದಲೇ, ನಮ್ಮ ಕಡೆ ಅದರಲ್ಲೂ ಬಾಗೂರು ಸುತ್ತಮುತ್ತ ಕಬ್ಬನ್ನ ಬೆಳೆಯೋದು ಜಾಸ್ತಿ ಅಂತ ನಾನು ಹೇಳಿದ್ದೆ. ಹಂಗೆ ನೋಡಿ ಅಲ್ಲೆಲ್ಲ ಕಬ್ಬು ಬೆಳೆದಿದ್ದಾರೆ ನೋಡಿ. ಇದು ಕಬ್ಬೆ ನೋಡಿ. ಇದು ತೆಂಗಿನ ತೋಟ. ಅದು ನಮ್ಮದು ಏನಂತಾರಲ್ಲ, ಪಿತ್ರಾರ್ಜಿತ ಇದ್ದಂಗೆ ಯಾವಾಗಲೂ ಇದ್ದೇ ಇರ್ತದು. ಅದ್ರ ಜೊತೆಗೆ ಈ ವಾಣಿಜ್ಯ ಬೆಳೆ ಅಂತ ಬೆಳೆದು ಕಬ್ಬನ್ನ ಬೆಳೀತಾರೆ. ಈ ಊರು ಇನ್ನೊಂದು ಊರಿಗೆ ಬಂದ್ವಿ. ಈ ಊರ ಅಥವಾ ಅದೇ ಊರು ಕನೆಕ್ಟ್ ಆಗಿರೋದಾ ಗೊತ್ತಿಲ್ಲ. ಈ ಊರ ಹೆಸರೇನು, ಇವ್ರ ಹೆಸರು ಸಿಗಲಿಲ್ಲ ನೋಡಿ. ಇಲ್ಲಿದೆ ಹೇಮಾವತಿ ಕ್ಯಾನಲ್, ಇಲ್ಲಿಂದನೇ ನೀರು ಬರುತ್ತೆ. ಗೊರೂರಿಂದ ಹಿಂಗೇನೆ ನೀರು ಬರೋದು. ಇದು ಹೇಮಾವತಿ ಕ್ಯಾನಲ್, ನೀರು ಹೋಗ್ತಾ ಇದೆ. ಇದಿಷ್ಟು ಈ ಊರಿನ ವಿಡಿಯೋ. ಹೇಗಿತ್ತು ಅಂತ ನಿಮ್ಮ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಏನಾದರೂ ಅಪ್ಡೇಟ್ ಇದ್ದರೆ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಟಿ ಡೈರೀಸ್.